ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಮತ್ತು ಕಡಲೆಕಾಳನ್ನು ಬಳಸ್ಕೊಂಡು ಯಾವ ಥರ ಬಾಳೆಕಾಯಿ ಗೊಜ್ಜುನ ಮಾಡ್ಕೊಳ್ಳೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಬಾಳೆಕಾಯಿ ಹುಳಿ ಮತ್ತು ಬಾಳೆಕಾಯಿ ತಾಳ್ದ ಅಂತಲೂ ಮಾಡ್ತಾರೆ. ಬಟ್ ನಾನಿಲ್ಲಿ ಮಟನ್ ಸಾಂಬಾರಿಗೆ ಯೂಸ್ ಮಾಡೋ ಅಂಥ ಮಸಾಲೆನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 2 ದಪ್ಪ ಗಾತ್ರದ ಬಾಳೆಕಾಯಿನ ತಗೊಂಡು ಅದರ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸಿ ಸಣ್ಣದಾಗಿ ಹಚ್ಚಿ ಈ ಥರ ನೀರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ, ಕಪ್ಪಾಗಬಾರ್ದು ಬೇಗ ಅಂತ. ನಾನು ಎಷ್ಟು ಕ್ವಾಂಟಿಟಿನಲ್ಲಿ ಬಾಳೆಕಾಯಿನ ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿನಲ್ಲಿ ನಾನು ಕಡಲೆಕಾಳನ್ನು ಒಂದು ಓವರ್ ನೈಟು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೆನೆಸಿಟ್ಕೋಬೇಕು. ನಂತರ ನಾನು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋತೀನಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ದಪ್ಪ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಮತ್ತು ಒಂದು 2 ಇಂಚಷ್ಟು ಶುಂಠಿ, ಒಂದು 2 ಏಲಕ್ಕಿ, ಒಂದು 5 ರಿಂದ 6 ಲವಂಗನ ಹಾಕ್ಕೊಳ್ಳಿ. ಮತ್ತು ಒಂದು 3 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ಳಿ. ಇದು ಸೇಮ್ ಮಟನ್ ಸಾಂಬಾರಿಗೆ ಯೂಸ್ ಮಾಡೋ ಅಂಥ ಮಸಾಲೆನ ನಾನು ಯೂಸ್ ಮಾಡ್ತಾ ಇರೋದು. ನೋಡಿ, ಒಂದು ಅರ್ಧ ಕಟ್ಟಷ್ಟು, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 2 ದಪ್ಪ ಗಾತ್ರದ ಟೊಮೆಟೊನ ಹಚ್ಚಿ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಹುರ್ಗಡ್ಲೆ ಮತ್ತು 1 ಸ್ಪೂನಷ್ಟು ಗಸಗಸೆನ ಹಾಕೋತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಮಟನ್ ಸಾಂಬಾರು ಥರನೇ ಟೇಸ್ಟ್ ಇರುತ್ತೆ. ನೋಡಿ, 1 ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡು ನಂತರ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಅಂಥ ಮಟನ್ ಸಾಂಬಾರು ಪೌಡರ್ನ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಂಡು ನೀವು ಇದನ್ನು ನುಣ್ಣಗೆ ರುಬ್ಬಿ ಇಟ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನಂತರ ಇದನ್ನು ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿದ್ವಿ ನೋಡಿ ಬಾಳೆಕಾಯಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ಬಾಳೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, 1 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನೂ ಕೂಡ ಯೂಸ್ ಮಾಡಿ ಮಾಡ್ತಾರೆ. ಅದನ್ನು ಬಾಳೆಕಾಯಿ ಹುಳಿ ಗೊಜ್ಜು ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಏನೂ ಯೂಸ್ ಮಾಡಿಲ್ಲ, ಬರೀ ಕಡಲೆಕಾಳು ಬಾಳೆಕಾಯಿನ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನೋಡಿ, ನಂತರ ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನಾವು ರುಬ್ಬಿ ಇಟ್ಕೊಂಡಿದ್ವಿ ನೋಡಿ ಮಸಾಲೆ, ಆ ಮಸಾಲೆನ ಹಾಕ್ಕೊಂಡು ಮಸಾಲೆ ನೀಟಾಗಿ ಎಣ್ಣೆ ಬಿಡಬೇಕು. ಅಂದರೆ ಅದ್ರದ್ದು ರಾ ಸ್ಮೆಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಂತೂ ಸೂಪರಾಗಿರುತ್ತೆ, ರೊಟ್ಟಿಗೆ ಮತ್ತು ಚಪಾತಿಗಂತೂ ಸಖತ್ತಾಗಿರುತ್ತೆ. ಮತ್ತು ಸೇಮ್ ಮಟನ್ ಸಾಂಬಾರು ಫ್ಲೇವರೇ ಇರುತ್ತೆ. ನನ್ನ ಹಸ್ಬೆಂಡ್ ಅಂದು ತಿಂದು ಸೇಮ್ ಮಟನ್ ಚಾಪ್ಸ್ ಥರನೇ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಇದನ್ನು ಅಂದರೆ ಹುಣಸೆ ಹುಳಿಯೆಲ್ಲ ಬಿಟ್ಟು ಮಾಡಿದ್ರೆ ಇದನ್ನು ಬಾಳೆಕಾಯಿ ಹುಳಿ ಅಂತ ಹೇಳ್ತಾರೆ. ಆ ಥರನೂ ಮಾಡ್ತಾರೆ. ಬಟ್ ಅದು ನಮ್ಮ ಮನೆಯಲ್ಲಿ ಜಾಸ್ತಿ ಇಷ್ಟ ಆಗಲ್ಲ, ಅದರಿಂದ ನಾನು ಈ ಟೈಪ್ ಮಾಡ್ತೀನಿ. ನೋಡಿ, ನಂತರ ನಾನು ನೆನೆಸಿಟ್ಕೊಂಡಿದ್ನಲ್ಲ ಕಡಲೆಕಾಳು, ಅದನ್ನು ಇನ್ನೊಂದು ಬೇರೆ ಕುಕ್ಕರ್ನಲ್ಲಿ ಒಂದು 3 ವಿಸಲ್ ತೊಗೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಡೈರೆಕ್ಟಾಗಿ ಹಾಕ್ಬಿಟ್ರೆ ಖಾರ ಮಸಾಲೆ ಒಳಗಡೆ ಕಡಲೆಕಾಳು ಬೇಯಲ್ಲ ಅಂತ ಬೇರೆ ಕುಕ್ಕರ್ನಲ್ಲಿ ನಾನು ಅದನ್ನು ಒಂದು 3 ವಿಸಲ್ ಒಡಿಸ್ಕೊಂಡಿದ್ದೆ. ನಂತರ ಬೇಯಿಸ್ಕೊಂಡಿರೋ ಅಂಥ ಕಡಲೆಕಾಳನ್ನು ಹಾಕ್ಕೊಂಡು ಕಡಲೆಕಾಳನ್ನ ಬೇಯಿಸೋದಕ್ಕೆ ನಾನು ಉಪ್ಪನ್ನ ಸೇರಿಸಿದ್ದೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ನನಗೆ ಉಪ್ಪು ಬೇಕು ಅನ್ನಿಸ್ತು, ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು 2 ವಿಸಲ್ ತೊಗೊಂಡ್ರೆ ಸೂಪರಾಗಿರೋ ಅಂಥ ಬಾಳೆಕಾಯಿ ಗೊಜ್ಜು ರೆಡಿನೇ ಆಗೋಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.